ಉತ್ತರ ಪ್ರದೇಶದಲ್ಲಿ 48 ಡಿಗ್ರಿ ದಾಖಲೆಯ ಉಷ್ಣಾಂಶ ದಾಖಲು. ಇನ್ನು ಮಹಾರಾಷ್ಟ್ರದಲ್ಲಿ ನೀರಿಲ್ಲದೆ ನೂರಾರು ಕೋಟಿಗಳ ಪರದಾಟ. ನೆತ್ತಿ ಸುಡುತ್ತಿರುವಂತಹ ಬಿಸಿಲಿಗೆ ರಾಜಸ್ಥಾನ ಜನರು ತತ್ತರ. ದೆಹಲಿಯಲ್ಲಿ ವಿಶೇಷ ಹೀಟ್ ಸ್ಟ್ರೋಕ್ ವಾರ್ಡ್ಗಳ ನಿರ್ಮಾಣ. ಈ ಸುದ್ದಿಗಳನ್ನು ನೋಡೋಣ ಬಿಸಿ ಗಾಳಿ ಭೂತ ನ್ಯೂಸ್ ಟಾಪ್ 9ನಲ್ಲಿ. ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಆರ್ಭಟಿಸ್ತಾ ಇದ್ರೆ ಮತ್ತೊಂದು ಕಡೆ ಬಿಸಿಲ ಜಳಕ್ಕೆ ಭೂಮಿ ಬೆಂಕಿಯಂತಾಗಿದೆ. ಉತ್ತರ ಭಾರತದಲ್ಲಿ ಸೂರ್ಯ ಕಡು ಕೋಪ ತೋರ್ತಿದ್ದಾನೆ. ದೇಶದ ಹಲವು ರಾಜ್ಯಗಳಲ್ಲಿ Hotel Management with AI. Join IIHM, International Institute of Hotel Management. ಬಿಸಿಗಾಳಿ ರೌದ್ರ ರೂಪ ತಾಳಿದ್ದು ಜನ ಬೆದರಿ ಹೋಗಿದ್ದಾರೆ. ಒಡಿಶಾದಲ್ಲಿ ತಾಪಮಾನ ಹೆಚ್ಚಾಗಿದ್ದು 3 ಬಲಿಯಾಗಿದ್ದಾರೆ. ಈವರೆಗೆ 16 ಮಂದಿ ಹೀಟ್ ಸ್ಟ್ರೋಕ್ನಿಂದ ಮೃತಪಟ್ಟಿದ್ದಾರೆ ಎಂದು ಶಂಕಿಸಲಾಗಿದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ, ಗುಜರಾತ್, ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ತಾಪಮಾನ ಹೆಚ್ಚಾಗಿದೆ. ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಪರಿಸ್ಥಿತಿ ಭೀಕರ ಸ್ವರೂಪಕ್ಕೆ ತಿರುಗಿದೆ. ಉತ್ತರ ಪ್ರದೇಶದ ಬಂಡಾ ಜಿಲ್ಲೆಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು 48 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಸಾಮಾನ್ಯಕ್ಕಿಂತ 4.5 ಡಿಗ್ರಿ ಹೆಚ್ಚಾಗಿದೆ. ಬಿಸಿಲ ಆರ್ಭಟಕ್ಕೆ ಉತ್ತರ ಪ್ರದೇಶ ಜನ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಬಿಸಿಗಾಳಿ ಮುಂದುವರೆದಿದೆ. ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ಕೆಲವು ಜಿಲ್ಲೆಗಳಿಗೆ ಬಿಸಿಗಾಳಿ ಇರಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಉತ್ತರಾಖಂಡ್, ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲೂ ತಾಪಮಾನ ಈ ಹಿಂದಿಗಿಂತ ಹೆಚ್ಚಾಗಿದ್ದು ಆತಂಕ ಮೂಡಿಸಿದೆ. ರಾಜಸ್ಥಾನದಲ್ಲೂ ಬಿಸಿಗಾಳಿ ಅಬ್ಬರಿಸ್ತಾ ಇದೆ. ಉಷ್ಣಾಂಶ ಹೆಚ್ಚಾಗಿದ್ದು ಜನ ಪತರ್ಗುಟ್ಟಿ ಹೋಗಿದ್ದಾರೆ. ನೆತ್ತಿ ಸುಡ್ತಾ ಇರೋ ಸೂರ್ಯನಿಂದ ರಕ್ಷಿಸಿಕೊಳ್ಳೋದಕ್ಕೆ ಛತ್ರಿ ಹಾಗೂ ಬಟ್ಟೆ ಮೊರೆ ಹೋಗಿದ್ದಾರೆ. ಇನ್ನು ಜೈಪುರದಲ್ಲಿ ಬಸ್ ಪ್ರಯಾಣಿಕರು, ವಾಹನ ಸವಾರರಿಗೆ ರಸ್ತೆಯಲ್ಲೇ ಸಾರ್ವಜನಿಕರು ನೀರು ವಿತರಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. ದೇಶದ ಪ್ರಮುಖ ರಾಜ್ಯಗಳಲ್ಲಿ ಬಿಸಿಗಾಳಿ ಹೆಚ್ಚಾಗಿದೆ. ದೆಹಲಿಯಲ್ಲಿ ತಾಪಮಾನ ಮತ್ತು ಬಿಸಿಲಾಘಾತದಿಂದ ಬಳಲ್ತಾ ಇರೋರಿಗೆ ಚಿಕಿತ್ಸೆ ನೀಡಲು ಅತ್ಯಾಧುನಿಕ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಉತ್ತರ ಪ್ರದೇಶದ ಲಕ್ನೌನಲ್ಲೂ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಿಸಿಲ ಅಬ್ಬರದಿಂದ ಅಸ್ವಸ್ಥರಾಗಿರೋರಿಗೆ ಕೂಡಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಲ್ಲದೆ ಉತ್ತರಾಖಂಡ್, ಜಾರ್ಖಂಡ್ನಲ್ಲೂ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಹೀಟ್ ವೇವ್ ಹೆಚ್ಚಾಗ್ತಾ ಇದೆ. ವಾಹನಗಳ ಸವಾರರನ್ನ ತಾಪದಿಂದ ರಕ್ಷಿಸಲು ಟ್ರಾಫಿಕ್ ಸಿಗ್ನಲ್ನಲ್ಲಿ ನೆರಳು ಪರದೆಗಳನ್ನು ಅಳವಡಿಸಲಾಗಿದೆ.